ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ. ಹೆಚ್ಚುವರಿ ರೈಲುಗಳ ಬಿಡುವಂತೆ ತೀವ್ರ ಒತ್ತಡವನ್ನು ಹೇರಲಾಗ್ತಾ ಇದೆ. ಹೆಚ್ಚುವರಿಯಾಗಿ 37 ಕೋಚ್ 116 ಬೋಗಿಗಳ ಸೇರ್ಪಡೆಯಾಗುತ್ತೆ. ಇಂಡಿಗೋ ವಿಮಾನ ಹಾರಾಟದಲ್ಲಿ ಭಾರಿ ವ್ಯತ್ಯಯ ಕಾಣಿಸ್ತಾ ಇದೆ. ಹೀಗಾಗಿ ಹೆಚ್ಚುವರಿ ರೈಲುಗಳ ಬಿಡುವಂತೆ ತೀವ್ರ ಒತ್ತಡವನ್ನು ಹೇರಲಾಗ್ತಾ ಇದೆ. ಹೆಚ್ಚುವರಿಯಾಗಿ 37 ಕೋಚ್ 116 ಬೋಗಿಗಳನ್ನು ಸೇರ್ಪಡೆ ಮಾಡಲಾಗಿದೆ. ಭಾರತೀಯ ರೈಲ್ವೆ ಇಲಾಖೆಯಿಂದ ಮಹತ್ವದ ಘೋಷಣೆಯಾಗಿದೆ. ದಕ್ಷಿಣ ರೈಲ್ವೆಯಿಂದ ಅತಿ ಹೆಚ್ಚು ಬೋಗಿ ಸೇರ್ಪಡೆಯಾಗಲಿದೆ. 18 ರೈಲುಗಳಿಗೆ ಹೆಚ್ಚುವರಿಯಾಗಿ ಚೇರ್ ಕ್ಲಾಸ್, ಹೆಚ್ಚುವರಿಯಾಗಿ ಸ್ಲೀಪರ್ ಕೋಚ್ಗಳನ್ನು ಕೂಡ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ. ಉತ್ತರ ರೈಲ್ವೆಯ 8 ರೈಲುಗಳಿಗೆ 3AC ಚೇರ್ ಕಾರ್ ಕೋಚ್, ಪಶ್ಚಿಮ ರೈಲ್ವೆಯ 4 ರೈಲುಗಳಿಗೆ 3AC 2AC ಕೋಚ್. ಇಂದಿನಿಂದಲೇ ಹೆಚ್ಚುವರಿ ಬೋಗಿಗಳ ಸೇರ್ಪಡೆಗೆ ಆದೇಶವನ್ನು ಕೂಡ ಹೊರಡಿಸಲಾಗಿದೆ. ಇಂಡಿಗೋ ವಿಮಾನ ಹಾರಾಟದಲ್ಲಿ ಭಾರಿ ವ್ಯತ್ಯಯ ಆಗ್ತಾ ಇರೋದ್ರಿಂದ ಆಗ ರೈಲಿನ ಕಡೆಗೆ ಮುಖ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ರೈಲ್ವೆ ಇಲಾಖೆ ಮಹತ್ವದ ಘೋಷಣೆಯನ್ನ ಮಾಡಿದೆ. 37 ಕೋಚ್ ಹಾಗೂ 116 ಬೋಗಿಗಳನ್ನು ಸೇರ್ಪಡೆ ಮಾಡಲಾಗುತ್ತೆ. ಭಾರತೀಯ ರೈಲ್ವೆ ಇಲಾಖೆಯಿಂದ ಮಹತ್ವದ ಘೋಷಣೆ ಆಗಿದೆ. ದಕ್ಷಿಣ ರೈಲ್ವೆಯಿಂದ ಅತಿ ಹೆಚ್ಚು ಬೋಗಿಯನ್ನು ಸೇರ್ಪಡೆ ಮಾಡಲಾಗುತ್ತೆ. ಹೇಗೆಲ್ಲ ಸೇರ್ಪಡೆ ಮಾಡೋದಾಗುತ್ತೆ ಅಂದರೆ ನೋಡೋದಾದ್ರೆ ಉತ್ತರ ರೈಲ್ವೆಯ 8 ರೈಲುಗಳಿಗೆ 3AC ಹಾಗೂ ಚೇರ್ ಕಾರ್ ಕೋಚನ್ನು ಕೂಡ ಸೇರ್ಪಡೆ ಮಾಡಲಾಗುತ್ತೆ. ಪಶ್ಚಿಮ ರೈಲ್ವೆಯ 4 ರೈಲುಗಳಿಗೆ 3AC ಹಾಗೂ 2AC ಕೋಚನ್ನು ಸೇರ್ಪಡೆ ಮಾಡಲಾಗುತ್ತೆ. ಇಂದಿನಿಂದಲೇ ಹೆಚ್ಚುವರಿ ಬೋಗಿಗಳ ಸೇರ್ಪಡೆಗೆ ಆದೇಶವನ್ನು ಕೂಡ ಹೊರಡಿಸಲಾಗಿದೆ. ಹೆಚ್ಚುವರಿ ಸ್ಲೀಪರ್ ಕೋಚ್ಗಳನ್ನು ಸೇರ್ಪಡೆ ಮಾಡಲಾಗುತ್ತೆ. ಹಾಗಾದ್ರೆ ಇಂಡಿಗೋ ವಿಮಾನ ಹಾರಾಟ ಮತ್ತೆ ಯಾವಾಗ ಸ್ಟಾರ್ಟ್ ಆಗಬಹುದು? ಈಗ ರೈಲಿನತ್ತ ಮುಖ ಮಾಡ್ತಾ ಇದ್ದಾರೆ ಪ್ರಯಾಣಿಕರು. 18 ರೈಲುಗಳಿಗೆ ಹೆಚ್ಚುವರಿಯಾಗಿ ಚೇರ್ ಕ್ಲಾಸ್ ಅನ್ನು ಕೂಡ ಸೇರ್ಪಡೆ ಮಾಡಲಾಗುತ್ತೆ. ಹೆಚ್ಚುವರಿಯಾಗಿ 37 ಕೋಚ್ ಹಾಗೂ 116 ಬೋಗಿಗಳನ್ನು ಕೂಡ ಸೇರ್ಪಡೆ ಮಾಡಲಾಗುತ್ತೆ. ರೈಲ್ವೆ ಇಲಾಖೆಯಿಂದ ಮಹತ್ವದ ಘೋಷಣೆಯಾಗಿದೆ. ಇಂಡಿಗೋ ವಿಮಾನ ಹಾರಾಟದಲ್ಲಿ ಭಾರಿ ವ್ಯತ್ಯಯ ಆಗಿರೋದ್ರಿಂದ ಈ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲರೂ ಕೂಡ ರೈಲಿನತ್ತ ಮುಖ ಮಾಡಬೇಕಾದಂತಹ ಪರಿಸ್ಥಿತಿ ಆಗಿದೆ. 37 ಕೋಚ್ ಹಾಗೂ 116 ಬೋಗಿಗಳನ್ನು ಸೇರ್ಪಡೆ ಮಾಡಲಾಗುತ್ತೆ. ಇದೊಂದು ರೀತಿಯಾಗಿ ಇದು ಕೂಡ ಕಮ್ಮಿನೇ ಆಗಬಹುದು. ಯಾಕೆ ಅಂತ ಹೇಳಿದ್ರೆ 5 ದಿನದಿಂದ ಕೂಡ ವಿಮಾನ ಹಾರಾಟನೇ ಇಲ್ಲ. ಟ್ರೈನ್ಗಳ ಸಂಖ್ಯೆ ಕೂಡ ಕಡಿಮೆ ಇರೋದ್ರಿಂದ ಎಷ್ಟೇ ಬೋಗಿಗಳನ್ನು ಸೇರ್ಪಡೆ ಮಾಡಿದ್ರೂ ಕೂಡ ಇದು ಕಡಿಮೆ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಇದು ಪ್ರೀ ಬುಕ್ಕಿಂಗ್ ಅಂತ ಹೇಳಿದ್ರು ಕೂಡ ಅಲ್ಲೂ ಕೂಡ ಜಾಗ ಸಿಗೋದಿಲ್ಲ. ನೋಡಬೇಕು ಇನ್ನು ಹೆಚ್ಚುವರಿಯಾಗಿ ಟ್ರೈನ್ ವ್ಯವಸ್ಥೆ ಏನಾದರೂ ಮಾಡ್ತಾರಾ? ಕೇವಲ 37 ಕೋಚ್ 116 ಬೋಗಿಗಳಿಗೆ ಮುಗಿಯುವಂಥ ಪ್ರಯಾಣಿಕರ ದಟ್ಟಣೆ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಜನ ದಟ್ಟಣೆ ಇದೆ. ಸಿಕ್ಕಾಬಟ್ಟೆ ಒಂಥರ ಬಸ್ ಸ್ಟ್ಯಾಂಡ್ ರೀತಿಯಲ್ಲಿ ಕಂಗೊಳಿಸ್ತಾ ಇತ್ತು. ಅದು ಕೇವಲ 1 ದಿನ 2 ದಿನ ಆದರೆ ಹೆಂಗೋ ಅಡ್ಜಸ್ಟನ್ನು ಮಾಡ್ಕೊಳ್ಬೋದು. 5ನೇ ದಿನಕ್ಕೆ ಕಾಲಿಟ್ಟಿದೆ. ಎಮರ್ಜೆನ್ಸಿ ಇರುತ್ತೆ, ಎಲ್ಲರೂ ಕೂಡ ಹೋಗಬೇಕಾಗಿರುತ್ತೆ. ಹೀಗಾಗಿ ರೈಲ್ವೆ ಇಲಾಖೆ ಇನ್ನಷ್ಟು ರೈಲ್ಗಳನ್ನು ಬಿಡುವಂತೆ ಸಾಧ್ಯತೆ ಕೂಡ ಇದೆ. ದೇಶಾದ್ಯಂತ ಇಂಡಿಗೋ ಫ್ಲೈಟ್ ಹಾರಾಟ ವ್ಯತ್ಯಯವಾಗಿದೆ. ಇಂಡಿಗೋ ಸಿಬ್ಬಂದಿ ಪರ ನಿಂತ ಬಾಲಿವುಡ್ ನಟ, ತಳಮಟ್ಟದ ಸಿಬ್ಬಂದಿ ಪರ ನಟ ಸೋನು ಸೂದ್ ನಿಂತಿದ್ದಾರೆ. ಫ್ಲೈಟ್ ವಿಳಂಬ ಘಟನೆಯನ್ನು ನಿಯಂತ್ರಣ ಮಾಡೋದಕ್ಕೋಸ್ಕರ ಸಿಬ್ಬಂದಿ ಯತ್ನಿಸುತ್ತಿದ್ದಾರೆ. ಸಿಬ್ಬಂದಿಗೆ ಸಹಕಾರ ಮಾಡುವಂತೆ ಪ್ರಯಾಣಿಕರಿಗೆ ಮನವಿಯನ್ನು ಕೂಡ ಮಾಡಿದ್ದಾರೆ. ಅದು 1 ದಿನ ಆದರೆ 2 ದಿನ ಆದರೆ ತಡ್ಕೊಳ್ಬಹುದು. ಯಾರಿಗಾದರೂ ಕೂಡ ಅಷ್ಟೇ 5 ದಿನ ಆಗಿದೆ. ಆಕ್ರೋಶ ಕಟ್ಟೆ ಒಡೆಯುವಂಥ ಸಾಧ್ಯತೆಗಳು ಕೂಡ ಜಾಸ್ತಿನೇ ಇರುತ್ತೆ. ಇಂಡಿಗೋ ಸಿಬ್ಬಂದಿ ಪರ ನಿಂತಿದ್ದಾರೆ ಬಾಲಿವುಡ್ ನಟ ಸೋನು ಸೂದ್ ಸಿಬ್ಬಂದಿಯ ಪರ ನಿಂತ್ಕೊಂಡಿದ್ದಾರೆ. ಫ್ಲೈಟ್ ವಿಳಂಬ ಆಗ್ತಾ ಇದೆ. ಘಟನೆಯನ್ನು ನಿಯಂತ್ರಣ ಮಾಡೋದಕ್ಕೋಸ್ಕರ ಸಿಬ್ಬಂದಿಯವರು ಯತ್ನಿಸ್ತಾ ಇದ್ದಾರೆ. ಅವರಿಗೆ ಸಹಕರಿಸಿ ಅಂತ ಹೇಳಿ ಪ್ರಯಾಣಿಕರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ದೇಶಾದ್ಯಂತ ಇಂಡಿಗೋ ಫ್ಲೈಟ್ ಹಾರಾಟ ವ್ಯತ್ಯಯ ಆಗಿರೋದ್ರಿಂದ ಒಂದು ಕಡೆ ಪ್ರಯಾಣಿಕರು ಆಕ್ರೋಶಕ್ಕೆ ಒಳಗಾಗ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಯಾವುದೇ ಸರಿಯಾದ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಅಟ್ಲೀಸ್ಟ್ ಒಂದು ಮಾಹಿತಿಯನ್ನಾದರೂ ಕೊಡ್ಬೋದಲ್ಲ. ಯಾರಿಗಾದರೂ ಅಷ್ಟೇ ಕೂಡ ಆಕ್ರೋಶಕ್ಕೆ ಒಳಗಾಗೋದು ಸರ್ವೇ ಸಾಮಾನ್ಯ. 1 ದಿನ ವೇಟ್ ಮಾಡ್ತಾರೆ, 2 ದಿನ ವೇಟ್ ಮಾಡ್ತಾರೆ, 5 ದಿನಗಳಾಗಿದೆ. ಇಲ್ಲೂ ಕೂಡ ಯಾವುದೇ ಸೂಚನೆಯನ್ನು ಕೊಡ್ತಾ ಇಲ್ಲ. ಯಾವಾಗ ಹಾರಾಟವನ್ನು ನಡೆಸುತ್ತೆ ಅನ್ನುವಂಥ ಮಾಹಿತಿ ಕೂಡ ಇಲ್ಲ. ಒಂದು ಕಡೆ ರಿಫಂಡ್ ಕೂಡ ಇಲ್ಲ. ಹೀಗಿರುವಾಗ ಏನೋ ಸಿಬ್ಬಂದಿ ಕಡೆಯಿಂದ ಉತ್ತರ ಸಿಗದೇ ಇದ್ದಾಗ ಪ್ರಯಾಣಿಕರು ಆಕ್ರೋಶಕ್ಕೆ ಒಳಗಾಗೋದು ಸಹಜವಾಗಿದೆ. ಈಗ ಬಾಲಿವುಡ್ ನಟ ಸೋನು ಸೂದ್ ಕೂಡ ಮನವಿಯನ್ನ ಮಾಡಿಕೊಂಡಿದೆ ಪ್ರಯಾಣಿಕರಿಗೆ. ಸಿಬ್ಬಂದಿ ಹತ್ರ ಕಾಮಾಗಿ ವರ್ತನೆ ಮಾಡಿ ಅಂತ ಹೇಳಿ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಿಬ್ಬಂದಿಗೆ ಸಹಕರಿಸಬೇಕು ನೀವು ಅಂತ ಹೇಳಿ ಕೂಡ ಬಾಲಿವುಡ್ ನಟ ಸೋನು ಸೂದ್ ಪ್ರಯಾಣಿಕರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇಂಡಿಗೋ ಫ್ಲೈಟ್ ಹಾರಾಟ ವ್ಯತ್ಯಯವಾಗ್ತಾ ಇದೆ. ಒಂದು ಕಡೆ ಪ್ರಯಾಣಿಕರ ದಟ್ಟಣೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಆಕ್ರೋಶಕ್ಕೆ ಒಳಗಾಗ್ತಾ ಇದ್ದಾರೆ. ಸಿಬ್ಬಂದಿಯ ಮೇಲೆ ಕೂಗಾಡೋದು ಕೂಡ ಒಳ್ಳೆಯದಿಲ್ಲ. ಯಾಕಂತ ಹೇಳಿದ್ರೆ ಸಿಬ್ಬಂದಿಗಳು ಕೂಡ ಅದೇ ರೀತಿಯಾಗಿ ವರ್ತನೆ ಮಾಡಬೇಕು. ಸರಿಯಾದ ಮಾಹಿತಿಯನ್ನು ಕೊಡಬೇಕು.
ಅದು ಕೂಡ ಇಲ್ಲ. ಫ್ಲೈಟ್ ವಿಳಂಬ ಆಗ್ತಾ ಇದೆ, ಘಟನೆಯನ್ನು ನಿಯಂತ್ರಣ ಮಾಡೋದಕ್ಕೋಸ್ಕರ ಸಿಬ್ಬಂದಿ ಯತ್ನಿಸ್ತಾ ಇದ್ದಾರೆ, ಸ್ವಲ್ಪ ಕಾಮಾಗಿ ಬಿಹೇವ್ ಮಾಡಿ ಅಂತ ಕೂಡ ಹೇಳಿದ್ದಾರೆ. और फिर फ्लाइट उड़ी, पहुंच भी गए और बहुत सारी फ्लाइटें नहीं उड़ी, बहुत सारी कैंसिल हुई, बहुत सारे लोग शादियां नहीं अटेंड कर पाए, मीटिंग्स कैंसिल हुई, इवेंट्स कैंसिल हुए, बहुत तकलीफें हुई। लेकिन जो दुख की बात ये देखने को मिली कि उन एयरपोर्ट्स पे जब जितना जो स्टाफ था, ग्राउंड स्टाफ, उस पे कैसे लोग चिल्ला रहे थे। आई नो कि फ्रस्ट्रेशन होती है, दुख होता है और आप अपना गुस्सा निकालते हो, बट आप खुद को इमेजिन कीजिए उनकी जगह पर, जो खुद बेबस हैं, उन्हें पता नहीं कि आगे क्या स्केड्यूल्स हैं, कैसे फ्लाइट्स उड़ेंगी या नहीं उड़ेंगी, और जो उन्हें ऊपर से मैसेजेस आते हैं, दे जस्ट हैव टू पास इट ऑन टू यू। सो जो लोगों ने रिएक्ट किया, जिस तरह से लड़ाई झगड़े हो रहे थे, आई थिंक इज़ वेरी वेरी अनफॉर्चुनेट। ये वो स्टाफ है सर्विस इंडस्ट्री का जो हम लोगों का ध्यान रखता है, हमेशा उनके चेहरे पर स्माइल्स रहती हैं, चाहे वो इन फ्लाइट क्रू की बात करें या ऑन ग्राउंड क्रू की बात करें। हम स्कॉट करते हैं, ध्यान रखते हैं सब लोगों का। सो आई थिंक हमारी रिस्पॉन्सिबिलिटी बनती है, जब मुश्किल आती है उन पर, तो हम भी उनका साथ दें। ये उनकी गलती के कारण नहीं, बहुत सारे सिस्टम्स की प्रॉब्लम के कारण ये डिले हो रहे थे और वापस भी हो जाएंगे, बट आई थिंक